ಆತ್ಮೀಯ ಎಲ್ಲ ಮುಖ್ಯ ಗುರುಗಳಿಗೆ ಹಾಗೂ CRP ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸ್ಯಾಟ್ಸ್ MD ರಾಜ್ಯ ಕಚೇರಿಯಿಂದ ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಆ್ಯಪನ್ನು ಕಾರ್ಯವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಒಂದು ತರಗತಿಯ ಹಾಜರಾತಿ, ಆಹಾರ ವಿತರಣೆ, ಹಾಲು ಸ್ವೀಕರಿಸುವುದು, ಮೊಟ್ಟೆ ಈ ಎಲ್ಲ ಅಂಶಗಳನ್ನು ಒಂದರಲ್ಲಿ ಅಳವಡಿಸಿ ಒಂದು ಹೊಸ ಆ್ಯಪನ್ನು ತಯಾರು ಮಾಡಿದರೆ ಸಂತೋಷ ಸುದ್ದಿ. ಇದರ ಒಂದು ಕಾರ್ಯವಿಧಾನವನ್ನು ನೋಡೋಣ. ಮೊದಲನೇದಾಗಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಆನಂತರ ಲಾಗಿನ್ ಆಗಬೇಕು. ನಾನು ಮಾಡ್ತಾಯಿದ್ದೀನಿ ನೋಡಿ. ಯೂಸರ್ ID ಮತ್ತು ನಮ್ಮ ಪಾಸ್ವರ್ಡನ್ನು ಹಾಕಿ ಲಾಗಿನನ್ನು ಆಗಬೇಕು. ಆಯಿತಾ? ನೆಕ್ಸ್ಟು ದಿಸ್ ಐಕಾನ್ ಇಂಡಿಕೇಟ್ಸ್ ದ್ಯಾಟ್ ದ ರಿಕ್ವೈರ್ಡ್ ಇಂಟರ್ನೆಟ್ಟನ್ನು ನೀವು ಬಂದ್ ಮಾಡಿರಬಾರ್ದು, ಚಾಲೂ ಮಾಡಬೇಕು ಅಂತೇಳಿ ಇದು ಹೇಳ್ತಾ ಇದೆ. ಇಂಟರ್ನೆಟ್ ಬಂದ್ ಮಾಡಿರಬಾರ್ದು, ಗಾಟ್ ಇಟ್ ಅಂತ ಹೊಡಿಬೇಕು. ನೆಕ್ಸ್ಟ್ ಈ ಒಂದು ಇದರೊಳಗೆ ಸಿಂಕನ್ನು ಮಾಡಬೇಕು. ಸಿಂಕ್ ಮಾಡ್ಕೋಬೇಕಾದ್ರೆ ಆ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೋಬೇಕು. ಎಲ್ಲವುಗಳನ್ನು ಮಾಡ್ಬೋದು ಅಥವಾ ನೀವು ಒಂದೊಂದಾಗಿ ಡೌನ್ಲೋಡ್ ಮಾಡ್ಬೋದು. ಪ್ಲೀಸ್ ಚೆಕ್ ಗೆಟ್ ಆಲ್ ಮಾಸ್ಟರ್ಸ್ ಅಂತಿದೆ. ಗೆಟ್ ಆಲ್ ಮಾಸ್ಟರ್ಸ್ ಮಾಡಿ ಡೌನ್ಲೋಡನ್ನು ಮಾಡ್ತಾಯಿದ್ದೀನಿ ನೋಡಿ. ಎಷ್ಟು ಫಾಸ್ಟ್ ಆಗ್ತಾಯಿದೆ ಅನ್ನೋದನ್ನು. ಕಂಪ್ಲೀಟ್ ಆಯಿತು. ಈಗ ನಾವೇ ಯಥಾ ಪ್ರಕಾರ ಹೋಗಬೇಕು. ಇಲ್ಲಿ ಒಂದೊಂದು ಐಕಾನ್, ಇಲ್ಲಿ ಸ್ಟೂಡೆಂಟ್ ಅಟೆಂಡೆನ್ಸ್ ಇದೆ, ಟೀಚರ್ ಅಟೆಂಡೆನ್ಸ್ ಡ್ಯಾಶ್ಬೋರ್ಡ್ ಇದೆ, ಅಟೆಂಡೆನ್ಸ್ ಸಮ್ಮರಿ ಇದೆ, ಸ್ಕೂಲ್ ಫೆಸಿಲಿಟಿ ಇದೆ ಮತ್ತು ಸ್ಕೂಲ್ ಲೊಕೇಶನ್ ಇದೆ, ಸ್ಕೂಲ್ ಪ್ರೊಫೈಲ್ ಇದೆ, ಸ್ಕೂಲ್ ಅಡಿಷ್ನಲ್ ಸೆಕ್ಷನ್ಸ್ ಇದೆ, ಸ್ಕೂಲ್ RR ಇದೆ, ಗ್ರೀವ್ನೆಸ್ ಇದೆ, ಇದೆ, ಸ್ಯಾಟ್ಸ್ GIS ಇದೆ. ಈ ಥರ ಅನೇಕ ಇದ್ದರೂ ಕೂಡ ನಮ್ಮ ಮುಖ್ಯವಾಗಿ ಸ್ಟೂಡೆಂಟ್ ಅಟೆಂಡೆನ್ಸನ್ನು ಹಾಕಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಸ್ಟೂಡೆಂಟ್ ಅಟೆಂಡೆನ್ಸ್ ಕ್ಲಿಕ್ ಮಾಡಿರಿ. ಈ ಒಂದು ಶಾಲೆಯಲ್ಲಿ 3 ಕ್ಲಾಸ್ಗಳಿದ್ದಾವೆ. ಹೈಸ್ಕೂಲ್ ಇರೋದರಿಂದ 8ನೇ ಕ್ಲಾಸಿಂದು ಫಿಲ್ ಅಟೆಂಡೆನ್ಸ್ ಅಂತ ತಿಳ್ಕೊಂಡು ಇದು ಮಾಡಬೇಕು. ಆಲ್ರೆಡಿ ನಾವು ಅಟೆಂಡೆನ್ಸನ್ನು ಹಾಕಿದ್ದು ಇರೋದರಿಂದ ಇದನ್ನು ತೋರಿಸ್ತಾ ಇದೆ. ನಾವು ಹೊಸ ಅಟೆಂಡೆನ್ಸ್ ಹಾಕಬೇಕಾಗಿತ್ತಂದರೆ ಅಟೆಂಡೆನ್ಸ್ ಆಲ್ ಆಯಿತು. ಯಾವುದಾದ್ರೂ ಮಗು ಬಂದಿದ್ದಿಲ್ಲ ಅಂತಂದರೆ, ಈಗ 2 ನಂಬರ್ದವ್ರು ಬಂದಿಲ್ಲ, 5 ನಂಬರ್ ಬಂದಿಲ್ಲ ಅಂದರೆ, ಇನ್ನೊಬ್ಬರು 9 ನಂಬರ್ ಬಂದಿಲ್ಲ ಅಂದರೆ ಅಬ್ಸೆಂಟನ್ನು ಮಾಡ್ಬೋದು. ಅಬ್ಸೆಂಟ್ ಮಾಡಿದ್ರ ನಂತರ ಯಾರ್ಯಾರು ಬಂದರೆ ಎಲ್ಲರೂ ಮಿಲ್ಕು ಮತ್ತು ಇದು ತಿಂತಿದ್ದಾರೆ. ಮತ್ತು ಕಡ್ಡಾಯವಾಗಿ ಎಗ್ಗನ್ನು ನಾವು ನೀಡಬೇಕಾಗಿರೋದಂದ್ರೆ ಎಗ್ಗಿನ ಮೇಲೆ ಚೆಕ್ ಬಾಕ್ಸ್ ಹಾಕ್ರಿ. ಈಗ ಯಾರು ಅಲ್ಲಿಗೆ ಬಂದಾರ ಅವರೆಲ್ಲರಿಗೆ ಏನಾಯ್ತಂದ್ರೆ ಊಟ, ಮಿಲ್ಕು ಮತ್ತು ಎಗ್ಗು ಹಾಜರಾದವ್ರಿಗೆಲ್ಲರೂ ಸಿಕ್ತು. ಆದರೆ ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರಂದ್ರೆ ಮೊಟ್ಟೆ ಬದಲಿಗೆ ಬಾಳೆಹಣ್ಣನ್ನು ಅವರು ತಿಂತಾರೆ. ಅವರು ಪಾಲಕರ ಒಪ್ಪಿಗೆ ಪತ್ರದ ಪ್ರಕಾರ ನಾವು ಅವ್ರಿಗೆ ಏನು ಮಾಡ್ಬೇಕಾಗ್ತಂದ್ರೆ ಎಗ್ ತಿನ್ನೋದಿಲ್ಲ ಅಂತ ಮಕ್ಕಳಿಗೆ ಬನಾನನ್ನು ನೀಡಬೇಕಾಗ್ತದೆ. ಅದನ್ನು ಮಾತ್ರ ನಾವು ಚೇಂಜ್ ಮಾಡಬೇಕು, ಎಗ್ಗಿದ್ದನ್ನು ಬನಾನ ಅಂಥೇಳಿ. ಅದಾದ ನಂತರ ಯಾರು ಅಬ್ಸೆಂಟ್ ಆದವ್ರದ್ದು ಬರ್ತಾ ಇಲ್ಲ. ನೆಕ್ಸ್ಟ್ ಹರಿ ಅಂತಕ್ಕಂಥವ್ನು ಅವತ್ತೇನು ಮಾಡ್ತಾನಂದರೆ ಪ್ರೆಸೆಂಟ್ ಆಗಿದ್ದಾನೆ, ಊಟನ ಮಾಡಲ್ಲ, ಮಿಲ್ಕ್ನ ತೊಗೊಳಂಗಿಲ್ಲ. ಆಮೇಲೆ ಅವ ರಿಫ್ಯೂಸ್ಡ್ ಬಿಕಾಸ್ ಅವನು ನಾಟ್ ವೆಲ್, ಅವನಿಗೆ ಜ್ವರ ಬಂದವಂತಂದು ನಾಟ್ ವೆಲ್. ಈ ಥರ ಏನಾದರೂ ಇದಿರ್ಬೋದು. ನೆಕ್ಸ್ಟ್ ಕಾಶಿನಾಥನವರು, ಇವರು ಕೂಡ ಅವರು ಪಾಲಕರ ಒಪ್ಪಿಗೆ ಪತ್ರದಂತೆ ಬನಾನ ಬರ್ಕೊಟ್ಟಿದ್ರೆ ಬನಾನ ಅಂತೇಳಿ ಇದು ಮಾಡ್ಬೋದು. ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು, ಹಾಜರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಎಗ್ಗನ್ನು ತಿಂತಾರಂತಂದರೆ ಅದನ್ನು ಅಷ್ಟೇ ಬಿಟ್ಟು ನೀವೇನು ಮಾಡಬೇಕು, ಈ ಹಾಜರಾತಿ ಸಂಪೂರ್ಣ ಮಾಡಿ ಈ ಮೇಲ್ಗಡೆ ಇರ್ತಕ್ಕಂಥ ಬಲಗಡೆ ಮೇಲ್ಗಡೆ ಇರ್ತಕ್ಕಂಥ ರೈಟ್ ಮಾರ್ಕಿಗೆ ಇದು ಮಾಡಬೇಕು. ಆಳಿದಾಗ ಕ್ಲಿಕ್ ಮಾಡಿದ ನಂತರ ಆರ್ ಯು ಶ್ಯೂರ್ ವಾಂಟ್ ಟು ಅಪ್ಡೇಟ್ ಅಟೆಂಡೆನ್ಸ್ ಅಂತ ಇರ್ತದೆ, ಓಕೆ ಅಂತ ಹೊಡಿಬೇಕು. ಇದು ಒಂದು ಕ್ಲಾಸ್ ಮುಗೀತು. ನೆಕ್ಸ್ಟ್ 9ನೇ ಕ್ಲಾಸಿಗೆ ಹೋಗಬೇಕು, ಫಿಲ್ ಅಟೆಂಡೆನ್ಸ್ ಹಾಕಬೇಕು. ಇಲ್ಲಿ ಕೂಡ ಏನು ಮಾಡಬೇಕು ಅಂದರೆ 3 ಕ್ಲಾಸಿಂದ ಅಟೆಂಡೆನ್ಸನ್ನು ನಾನು ಹಾಕಿದೆ. ಮೊದಲು ಹಾಜರಾತಿಯನ್ನು ಹಾಕಬೇಕು. ಹಾಜರಾತಿ ಹಾಕಿದ ನಂತರ ಯಾರಾದರೂ ಅಬ್ಸೆಂಟ್ ಆಗಿದ್ದಾರೆ ಅಂದರೆ ಇಲ್ಲಿ 3 ಮತ್ತು 4, 5 ಈ ವಿದ್ಯಾರ್ಥಿಗಳು ಗೈರಾಜರಾಗ್ಯಾರ ಅಂದರೆ ನೋಡ್ಕೋತದಂದ್ರೆ ತೆಗೆದು ಹಾಕಬೇಕು. ಅನ್ಚೆಕ್ ಬಾಕ್ಸ್ ಮಾಡಬೇಕು, ಅನ್ಚೆಕ್ ಮಾಡಬೇಕು. ರೈಟ್ ಇದ್ದಿದ್ದನ್ನು ನಾವು ಅದರ ಈಗ ಉದಾಹರಣೆಗೆ 2 ನಂಬರ್ದವನು ಹಾಜರಾಗಿಲ್ಲ, ಗೈರಾಜರಂದರೆ ಅವನು ಚೆಕ್ ಮಾಡಿರಿ. ಇಲ್ಲ ಹಾಜರಾಗಿದ್ದರೆ ಇದು ಮಾಡ್ಬೋದು. ಸರ್ ಎಲ್ಲರಿಗೂ ಒಮ್ಮೆ ಅಟೆಂಡೆನ್ಸ್ ಹಾಕಬೇಕಾಗಿತ್ತಂದರೆ ಎಲ್ಲರನ್ನ ಒಟ್ಟಿಗೆ ಮೊದಲೇದಾಗಿ ಅಟೆಂಡೆನ್ಸ್ ಇದ್ದಿದ್ದಿಲ್ಲ ಅದು ಆ ಅಟೆಂಡೆನ್ಸ್ ಬಾಕ್ಸ್ ಮೇಲೆ ಏನು ಮಾಡಬೇಕು, ಎಲ್ಲರಿಗೆ ಹಾಕಬೇಕು. ಎಲ್ಲರಿಗೆ ಅಟೆಂಡೆನ್ಸ್ ಆದಮೇಲೆ ನೀವು 2 ನಂಬರ್ ಅಬ್ಸೆಂಟ್ ಆಗಿನಿ, 3 ನಂಬರ್ ಅಬ್ಸೆಂಟ್ ಆಗಿನಂದರೆ ಬಿಡಬೇಕು. ಅವರನ್ನು ಏನು ಮಾಡಬೇಕು, ಅಬ್ಸೆಂಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗೆ ಪ್ರೆಸೆಂಟ್ ಇದ್ದಲ್ಲಿ ತೆಗೆದು ಬಾಕ್ಸ್ನಲ್ಲಿ ಅನ್ಚೆಕ್ ಮಾಡಿಬಿಟ್ರೆ ಹೋಗಿಬಿಡ್ತಾರೆ ಅವರು. ನೆಕ್ಸ್ಟ್ ಎಲ್ಲ ವಿದ್ಯಾರ್ಥಿಗಳು ಊಟ ಮಾಡ್ತಾರೆ, ಕೆಲವು ಮೀಲ್ ತಿಂತಾರಂದರೆ ಏನು ಮಾಡಬೇಕು, ಚೆಕ್ ಬಾಕ್ಸನ್ನು ಹಾಕಬೇಕು. ಹಾಕಿದ ನಂತರ ಇಲ್ಲಿ ಮೇಲ್ಗಡೆ ಹಾಕಬೇಕು. ಮೇಲ್ ಎಲ್ಲ ವಿದ್ಯಾರ್ಥಿಗಳು
ಹಾಜರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಮೀಲ್ ಮತ್ತು ಮಿಲ್ಕು ಎಗ್ ಕಂಪಲ್ಸರಿ ಎಗ್ಗನ್ನು ಕಂಪಲ್ಸರಿಯಾಗಿ ನಾವು ಚೆಕ್ ಬಾಕ್ಸ್ ಹಾಕಬೇಕು. ಕೆಲವು ವಿದ್ಯಾರ್ಥಿಗಳು ಏನು ಮಾಡಲ್ಲ ಅಂದರೆ ಒಂದೇ ವಿದ್ಯಾರ್ಥಿ ಇವನು ಹಾಲು ಕುಡ್ದಿಲ್ಲ ಅಂದರೆ ಅವನಿಗೆ ಅನ್ಬಾಕ್ಸ್ ಮಾಡಬೇಕು, ಚೆಕ್ ಮಾಡಬೇಕು. ಎರಡನೇ ವಿದ್ಯಾರ್ಥಿ ಅಬ್ಸೆಂಟ್ ಆದರೆ ಅವ್ರದ್ದು ಬರ್ತಾಯಿಲ್ಲ ಹಾಕ್ಲಿಕ್ಕೆ, ಹಾಗೆ ಬಿಡಬೇಕು. ಮೂರನೇ ವಿದ್ಯಾರ್ಥಿ ಏನು ಮಾಡಿದ್ದಾನೆ ಅಂದರೆ ಎಗ್ ತಿನ್ನೋದಿಲ್ಲ, ಅವನು ಬನಾನಾ ತಿನ್ನೋದು ಬರೆದು ಕೊಟ್ಟಿದ್ದಂದರೆ ಆ ಥರ ಅವನದನ್ನು ಮಾಡಬೇಕು. ಈ ಥರ ಪ್ರತಿಯೊಬ್ಬ ವಿದ್ಯಾರ್ಥಿ ಇದನ್ನು ಅವರ ಒಂದು ಆಯ್ಕೆ ಅನುಗುಣವಾಗಿ ಎಗ್ ಅಥವಾ ಬನಾನಾ, ಅಥವಾ ಕೆಲವು ವಿದ್ಯಾರ್ಥಿಗಳು ಹಾಲು ಕುಡದೇ ಇರ್ಬೋದು. ಕೆಲವು ವಿದ್ಯಾರ್ಥಿಗಳು ಈಗ 9 ನಂಬರ್ದವನು ರಿಫ್ಯೂಸ್ ಮಾಡ್ತಾನೆ, ಏನಂದರೆ ಎಗ್ಗು ಮತ್ತು ಬನಾನಾ ತಿನ್ನಲಿಕ್ಕೆ ಮಾಡ್ತಾನೆ. ಯಾಕಂದರೆ ಈಸ್ ಉಪವಾಸ ಅದನ್ನು ಅಂತ ತಿಳ್ಕೊಳ್ಳಿ, ಅದಕ್ಕೆ ಉಪವಾಸ ಅಂತ ಬರಿಬೋದು, ಉಪವಾಸ ಅಂತ ಬರೆದು ರೈಟ್. ಹಿಂಗೆ ಅವ್ರ ಮನೆಗೆ ಏನೋ ಒಂದು ಉಪವಾಸ ಮಾಡ್ತಿರ್ತಾರೆ ಒಂದೊಂದು ಧಾರ್ಮಿಕ ದಿನ, ಅವತ್ತಿನ ದಿನ ಬಿಡಬೇಕು. ನೆಕ್ಸ್ಟ್ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಮೊಟ್ಟೆ ತಿಂತಾರಂಥೇಳಿ ಇದ್ದರೆ ಮೊಟ್ಟೆ, ಯಾವುದಾದ್ರೂ ವಿದ್ಯಾರ್ಥಿ ಮೊಟ್ಟೆ ಬದಲಿಗೆ ಬನಾನಾ ತಿಂತಿದ್ರೆ ಅಂದರೆ ಅವ್ರ ಪಾಲಕರ ಒಪ್ಪಿಗೆ ಪತ್ರದ ಪ್ರಕಾರ ನೀವು ಅವ್ರಿಗೆ ಮೊಟ್ಟೆ ಬದಲಿಗೆ ಬನಾನಾ ಕೊಡಬೇಕು. ಇನ್ನು ಕೆಲವು ವಿದ್ಯಾರ್ಥಿಗಳು ಊಟನೇ ಮಾಡೋಂಗಿಲ್ಲ ಅಂತಂದರೆ ಬರೀ ಹಾಲು ಕುಡಿತಾರ, ಎಗ್ ತಿಂತಾರಂದರೆ ಆ ಥರ ಅವ್ರದ್ದನ್ನು ಟಿಕ್ ಮಾಡಬೇಕು. ಮಾಡಿ ಇದನ್ನು ರೈಟ್ ಮಾಡಿರಿ. ಇದು 9ನೇ ಕ್ಲಾಸ್ ಮುಗೀತು. ಈಗಿನ್ನು ಲಾಸ್ಟ್ 10ನೇ ಕ್ಲಾಸಿಗೆ ಹೋಗಿ ಫಿಲ್ ಅಟೆಂಡೆನ್ಸ್ ಹಾಕಬೇಕು. ಇಲ್ಲಿ ಮೊದಲೇದು ಅಟೆಂಡೆನ್ಸ್ ಎಲ್ಲರಿಗೆ ಹಾಕಬೇಕು. ಫಸ್ಟ್ ಹಾಕಿದ ನಂತರ ಯಾರು ಬರೋದಿಲ್ಲ ಅವರು ಉದಾಹರಣೆಗಾಗಿ 3 ಮತ್ತು 2 ಬರೋದಿಲ್ಲ ಅಂದರೆ ಅನ್ಬಾಕ್ಸ್ ಮಾಡಬೇಕು. ಆ ಚೆಕ್ ಬಾಕ್ಸ್ ಇದ್ದಿದ್ದನ್ನು ಅನ್ಚೆಕ್ ಮಾಡಬೇಕು. ಅನ್ಚೆಕ್ ಮಾಡಿದಾಗ ಹೋಗಿಬಿಡ್ತಾರೆ. ಈಗ ಎಲ್ಲ ವಿದ್ಯಾರ್ಥಿಗಳು ಊಟ ಮತ್ತು ಮಿಲ್ಕ್ ಇದು ಮಾಡಿಬಿಟ್ರೆ ಎಲ್ಲ ವಿದ್ಯಾರ್ಥಿಗಳು ಮಿಲ್ಕ್ ಮತ್ತು ಊಟ ಮಾಡ್ತಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಬನಾನಾ ಕಂಡೀಷನ್ ಕಡ್ಡಾಯ ಇರೋದ್ರಲ್ಲಿ ಎಗ್ ಅಂತ ಮಾಡಿಬಿಡ್ರಿ. ಕೆಲವು ಒಂದೇ ವಿದ್ಯಾರ್ಥಿನಿ ಏನು ಮಾಡೋಂಗಿಲ್ಲವ, ಎಗ್ ಕೊಟ್ಟಿಲ್ಲವನು, ಪಾಲಕರು ಒಪ್ಪಿಗೆ ಪತ್ರ ಬನಾನಾ ಕೊಟ್ಟಿದ್ದಾನೆ, ಅವನಿಗೆ ಬನಾನಾ ಮಾಡಿರಿ. ಇನ್ನು 4ನೇ ವಿದ್ಯಾರ್ಥಿನೂ ಕೂಡ ಬನಾನಾ ಅಂದಿದ್ದಾನೆ, ಅವನಿಗೆ ಇದು ಮಾಡಿರಿ. ಎಲ್ಲ ವಿದ್ಯಾರ್ಥಿಗಳು ಇನ್ನು ಎಗ್ ತಿಂತಾರಂತಂದರೆ ಈ ಥರ ಟಿಕ್ ಮಾಡಿರಿ. ಈ ಒಂದೊಂದು ಕ್ಲಾಸಿಗೆ 3 ನಿಮಿಷ ಹಿಡಿದ್ರು, ಒಂದೊಂದು ನಿಮಿಷ ಹಿಡಿದ್ರು 3 ನಿಮಿಷದಲ್ಲಿ ನಾವೇನಾಯ್ತು ಅಂದರೆ ಅಟೆಂಡೆನ್ಸ್ ಹಾಕೋದು ಕಂಪ್ಲೀಟ್ ಆಯಿತು 3 ಕ್ಲಾಸಿಂದು. ಇದನ್ನು ಪೆಂಡಿಂಗ್ ಇದನ್ನು ಸಿಂಕ್ ಮಾಡಿಬಿಡ್ರಿ. ಸಿಂಕ್ ರೈಟ್ ಮಾರ್ಕ್ ಮಾಡಿದ್ರಿ, ಸಿಂಕ್ ಮಾಡಬೇಕಿಲ್ಲಿ. ಇಷ್ಟೆಲ್ಲ ಆದಮೇಲೆ ಏನು ಮಾಡಬೇಕು, ಸಿಂಕ್ ಹೋಗ್ಬೇಕು. ಸಿಂಕ್ ಅಪ್ಲೋಡ್ ಅಂಥೇಳಿ ಯಾವುದೋ ಸ್ಟೂಡೆಂಟ್ ಅಟೆಂಡೆನ್ಸ್ ಅಪ್ಲೋಡ್ ಮಾಡಿಬಿಡ್ರಿ. ಇದು ಏನಾಯಿತು ಅಂದರೆ ನಮ್ಮ ಒಂದು CRC ಮತ್ತು ಬ್ಲಾಕ್ ಲೆವೆಲ್ ಲಾಗಿನ್ನಲ್ಲಿ ನಮಗೇನು ಮಾಡ್ತಂದ್ರೆ ನಿಮ್ಮ ಹಾಕಿರ್ತಕ್ಕಂಥ ಅಟೆಂಡೆನ್ಸ್ ಸ್ಟೇಟ್ ಲೆವೆಲ್ ತನಕ ಏನು ಮಾಡ್ತದೆ ತೋರಿಸ್ತದೆ. ಇಷ್ಟೇ ಇರೋದು. ಈ ಒಂದು ಸರಳವಾದಂಥ ಆ್ಯಪನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ರಾಜ್ಯ ಕಚೇರಿಯ ನಿರ್ದೇಶಕರಿಗೂ ಹಾಗೂ SATS MDM ತಂತ್ರಜ್ಞಾನದ ಪ್ರಭಾರಿಗಳಿಗೂ, ಹಾಗೆಯೇ ನಮ್ಮ ADPI ಆಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರಿಗೆ, ಬಸವರಾಜ್ ಸರ್ ಅವರಿಗೆ ನಮ್ಮ ಒಂದು ಕೋರಿಕೆಯ ಮೇರೆಗೆ ನಾವು ಹೇಳಿರ್ತಕ್ಕಂಥ ಅಂಶಗಳನ್ನು ಸೇರ್ಪಡೆ ಮಾಡಿ ಈ ಒಂದು ಆ್ಯಪನ್ನು ತಯಾರು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನೀಡ್ತೀವಿ. ಈ ಆ್ಯಪಿನ ಒಂದು ಉಪಯೋಗವನ್ನು ನಾವೆಲ್ಲ ಮಾಡಿಕೊಳ್ಳೋಣ ಅಂತ ಹೇಳ್ತಾಯಿದ್ದೀನಿ. ಈ ಆ್ಯಪನ್ನು ಸರಳವಾಗಿ ಉಪಯೋಗಿಸಿಕೊಂಡು ದಿನನಿತ್ಯದ ಹಾಜರಾತಿಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಹಾಕೋಣ, ನಮಗಾಗಿರ್ತಕ್ಕಂಥ ಭಾರವನ್ನು ಕಡಿಮೆ ಮಾಡಿಕೊಳ್ಳೋಣ ಅಂಥೇಳಿ ಎಲ್ಲರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ವಿವರಣೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.